ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆರ್ಯ ಅಕಾಡೆಮಿ ತುಂಬಾನೇ ಡಿಫ್ರೆಂಟ್ ಆಗಿ ಮಕ್ಕಳಿಗೆ ಒಂದು ಪಾಠವನ್ನ ಹೇಳ್ಕೊಡೋದು, ಜೀವನ ಪಾಠ ಅಂತಾನೆ ಹೇಳ್ಬೋದು. ಸೊ ಬನ್ನಿ ನಮ್ಮ ಜೊತೆ ನಿರ್ಮಲಾ ಅವರಿದ್ದರ ಜೊತೆ ಮಾತನ್ನ ಮುಂದುವರಿಸೋಣ. ಸೊ ನಿರ್ಮಲಾ ಅವರನ್ನ ಮಾತಾಡ್ತಾ ಇದ್ವಿ, ನಿಮ್ಮಲ್ಲಿ 2 ವರ್ಷದಿಂದ 6 ವರ್ಷದವರೆಗೂ ಮಕ್ಕಳಿದ್ದಾವೆ, ಬಟ್ ಅದನ್ನ ಹೊರತಾಗಿನೂ ಕೂಡ ಸ್ಪೆಷಲ್ ಚಿಲ್ಡ್ರನ್ಸ್ ಕೂಡ ಇಲ್ಲಿ ಕಲಿತಾ ಇದ್ದಾರೆ. ಅವರು ಕೂಡ ತುಂಬಾನೇ ಎಂಜಾಯ್ ಮಾಡ್ಕೊಂಡೆ ನಮ್ಮ ಪಾಠವನ್ನ, ನಮ್ಗೆ ಗೊತ್ತಿಲ್ಲದೇನೆ ತಾವೇ ಅವರು ಕಲಿತಾ ಇದ್ದಾರೆ. ಸೊ ಅವ್ರಿಗೆ ಯಾವ ತರ ಒಂದು ಇಲ್ಲಿ ಹೇಳ್ಕೊಡ್ತಾ ಇದ್ದೀರಾ? ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ? ಸ್ಕೂಲ್ ಫಾರ್ ಲೈಫ್ ಅಂತ ಮಾಡಿದ್ದೀವಿ. ಆರ್ಯ ಸ್ಕೂಲ್ ಫಾರ್ ಲೈಫ್ ಅಂತ ಹೆಸರೇ ಹೇಳೋ ಹಾಗೆ ಈ ಸ್ಪೆಷಲ್ ನೀಡ್ಸ್ ಇರೋಂಥ ಮಕ್ಕಳನ್ನ ತಗೊಂಡು ಸಿವಿಯರ್ ಇರೋರನ್ನ ತಗೊಳಲ್ಲ ಇಲ್ಲಿ, ಯಾಕಂದರೆ ಇದು ಇಂಟಿಗ್ರೇಟೆಡ್ ಸ್ಕೂಲ್ ಆಗಿರೋದ್ರಿಂದ ಮೈಲ್ಡ್ ಇಶ್ಯೂಸ್, ಮೈಲ್ಡ್ ಆಟಿಸಮ್ ಇರ್ಬೋದು, ಡೌನ್ ಸಿನ್ಸು, ಸ್ಲೋ ಲರ್ನರ್ಸು, ಲರ್ನಿಂಗ್ ಡಿಫಿಕಲ್ಟೀಸು, ಈ ಥರ ಇರೋ ಮಕ್ಕಳನ್ನೆಲ್ಲನೂ ತಗೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಫಸ್ಟ್ ಬೇಸಿಕ್ ಎಜುಕೇಷನ್ ಹೇಳ್ಕೊಡ್ತೀವಿ. ಒಂದು ಲೆವೆಲ್ ಆದಮೇಲೆ ಅವ್ರಿಗೆ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ವೊಕೇಶ್ನಲ್ ಸ್ಕಿಲ್ಸ್ ಹೇಳ್ಕೊಡ್ತೀವಿ ಅವ್ರಿಗೆ. ಅಂದರೆ ಅವರು ನಾಳೆ ಎಕನಾಮಿಕಲಿ ಸ್ಟ್ರಾಂಗ್ ಮಾಡಬೇಕು, ಅವ್ರ ಸ್ವಂತ ಕಾಲ ಮೇಲೆ ಅವ್ರು ನಿಲ್ಲೋದಕ್ಕೆ ಏನು ಬೇಕು ಅದನ್ನೆಲ್ಲ ಹೇಳಿಕೊಟ್ಟು ಸ್ಕೂಲಿಂದ ಆಚೆ ಹೋಗೋಷ್ಟರೊಳಗೆ ಇಂಡಿಪೆಂಡೆಂಟ್ ಮಾಡಿ ಕಳಿಸ್ಬೇಕು ಅನ್ನೋದು ನಮ್ಮ ಗೋಲ್. ಅದು ಮಹಿಳೆಯರಿಗೂ ಕೂಡ ಅಲ್ಲಿ ಏನಾದ್ರು ಫಂಕ್ಷನ್ಸು ಪ್ರೋಗ್ರಾಮ್ಸ್ ಇರುತ್ತಾ? ಖಂಡಿತ ಮಹಿಳೆಯರಿಗಷ್ಟೇ ಅಲ್ಲ, ಎಲ್ಲರೂ ಬರ್ಬೋದು. ಆರ್ಯ ವೊಕೇಶ್ನಲ್ ಟ್ರೈನಿಂಗ್ ಅಕಾಡೆಮಿ ಅಂತ ಮಾಡಿದ್ದೀವಿ. ಇದು ಗೌರ್ಮೆಂಟ್ ರೆಕಗ್ನೈಸ್ಡು, ನಮ್ಮನ್ನು VTP ಅನ್ನೋಂಥ ಆ ರೀತಿಯಾಗಿ ರೆಕಗ್ನೈಸ್ ಮಾಡಿದೆ ಗೌರ್ಮೆಂಟ್. ಇಲ್ಲಿ ಸುಮಾರು 1,000 ಬೇರೆ ಥರ ವೊಕೇಶ್ನಲ್ ಟ್ರೈನಿಂಗ್ ಇದೆ. ಅದರಲ್ಲಿ ನಾವು ಫ್ಯೂ ಸೆಲೆಕ್ಟ್ ಮಾಡಿ ಈಗ ಮೇಜರಾಗಿ ಲೇಡೀಸ್ಗೆ ಬ್ಯೂಟಿಷಿಯನ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಸ್ಪೋಕನ್ ಇಂಗ್ಲೀಷ್ ಇರ್ಬೋದು, ಸಾಫ್ಟ್ ಸ್ಕಿಲ್ಸ್ ಇರ್ಬೋದು, ಇದನ್ನೆಲ್ಲ ಹೇಳ್ಕೊಡ್ತಿದ್ದೀವಿ. ಇದು ಥ್ರೂ ಔಟ್ ಕರ್ನಾಟಕ ಮಾಡ್ತಾ ಇದ್ದೀವಿ. 20 ಜನದಲ್ಲೇ ಐಡೆಂಟಿಫೈ ಮಾಡ್ತೀವಿ. ಅಂದರೆ ಇವಾಗ ಅವರಲ್ಲೇ ಆದ ಟ್ಯಾಲೆಂಟ್ಸ್ ಇರುತ್ತೆ. ಕೆಲವ್ರಿಗೆ ಟೈಲರಿಂಗ್ ಬರುತ್ತೆ, ಕೆಲವ್ರಿಗೆ ಎಂಬ್ರಾಯ್ಡ್ರಿ ಬರುತ್ತೆ, ಒಬ್ರೊಬ್ರು ಕುಕ್ಕಿಂಗು ಇರ್ಬೋದು. ಆ ಥರದನ್ನು ಅವ್ರನ್ನ ನಾವು ಸೆಲೆಕ್ಟ್ ಮಾಡಿ ಅವ್ರಿಗೆ ಬೇರೆ ಕಡೆ ಹೋಗಿ ಅವ್ರು ಟ್ರೈನಿಂಗ್ ಕೊಡೋದಕ್ಕೆ ನಾವು ಅವಕಾಶ ಕೊಡ್ತೀವಿ. ಅವ್ರಿಗೆ ಬರೋ ಸ್ಕಿಲ್ನೇ ಹೇಳ್ಕೊಡೋ ಅಂಥದ್ದು. ಆ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮಕ್ಕಳು ಕೂಡ ಇಂಡಿವಿಜುವಲ್ ಆಗಿ ಏನಾದ್ರು ಹೌದು, ಇಂಡಿಪೆಂಡೆಂಟ್ ಆಗಬೇಕು, ಅವ್ರು ಎಕನಾಮಿಕಲಿ ಸ್ಟ್ರಾಂಗ್ ಇರಬೇಕು ಅನ್ನೋಂಥದ್ದೇ ನಮ್ಮ ಉದ್ದೇಶ. ಓಕೆ ವೀಕ್ಷಕರೇ, ಸ್ಪೆಷಲ್ ಚಿಲ್ಡ್ರನ್ಸ್ಗಾಗಿ ಇಲ್ಲಿ ಆರ್ಯಾದಲ್ಲಿ ತುಂಬಾ ವಿಶೇಷವಾದಂಥ ತರಗತಿಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಎಸ್ಪೆಷಲಿ ಏನಪ್ಪ ಅಂದರೆ ಆ ಮಕ್ಕಳಲ್ಲಿ ಆಟಿಸಮ್ ಇರ್ಬೋದು ಅಥವಾ ಡೌನ್ ಸಿಂಡ್ರೋಮ್ ಇರ್ಬೋದು, ಸ್ಲೋ ಲರ್ನರ್ಸ್ ಇರ್ತಾರೆ, ಕಲಿಯಲ್ಲ ಬೇಗ ಮಕ್ಕಳು. ಅಂಥ ಮಕ್ಕಳಿಗೆ ನಾರ್ಮಲ್ ಮಕ್ಕಳ ಜೊತೆಗೇ ಇದ್ಕೊಂಡೇ ಅವ್ರಿಗೆ ವಿಶೇಷವಾದಂಥ ತರಗತಿಗಳು. ಸೊ ಆ ಮಕ್ಕಳಿಗೆ ಏನಪ್ಪ ಅಂದರೆ ಇಂಡಿಪೆಂಡೆಂಟ್ ಆಗಿ ಇಲ್ಲಿಂದ ಹೊರಗಡೆ ಹೋಗಬೇಕಾದ್ರೆ ಅವರ ದುಡ್ಡನ್ನು ಅವರ ಒಂದು ಜೀವನಕ್ಕೆ ಎಷ್ಟಾಗಬೇಕು ಅಷ್ಟನ್ನು ಅರ್ನ್ ಮಾಡುವಂತೆ ಅವ್ರನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಇದರಿಂದ ಮಕ್ಕಳಲ್ಲೂ ಕೂಡ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಅಪ್ಪ ಅಮ್ಮನಿಗೂ ಕೂಡ ತುಂಬ ನಿರಾಳ ಆಗುತ್ತೆ, ನನ್ನ ಮಗು ತಾನು ಏನೋ ಒಂದು ಕಲಿತಿದ್ದಾನಲ್ಲ ಅಂತ. ಸೊ ಇಂಥ ಒಂದು ಕ್ಯಾಂಪ್ಗಳಿಂದ ತುಂಬ ಜನರಿಗೆ ನೆರವಾಗ್ತಿದೆ. ಅದ್ರ ಜೊತೆಗೆ ಹೆಣ್ಮಕ್ಳಿಗೋಸ್ಕರ ವಿಶೇಷವಾದಂಥ ತರಗತಿಗಳನ್ನು, ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಯಾರಾದರೂ ಟ್ರೈನಿಂಗ್ ತಗೋಬಹುದು ಅಂದರೆ ಅವ್ರಿಗೂ ಕೂಡ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಮಕ್ಕಳ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಏನೆಲ್ಲ ವಿಶೇಷವಾದಂಥ ಒಂದು ಕ್ಯಾಂಪ್ಗಳನ್ನು ಆರ್ಯಾದಿಂದ ನಡೆಸ್ತಾ ಇದ್ದಾರೆ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.